ಅಪ್ರತಿಮ ಕಲಾವಿದರು, ಮೇರು ನಟರು, ಹಿರಿಯ ನಟರಾದಂತಹ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ಸರ್ಕಾರ ಬಹಳ ವರ್ಷಗಳ ನಂತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ನಾನು ಸಲ್ಲಿಸುತ್ತೇನೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಹಾಗೂ ಹಿರಿಯ ನಟಿ ಸರೋಜಾ ದೇವಿರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದು, ಇಂದು ಅತ್ತಿಬೆಲೆಯಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವರವರು ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಯುವ ನಾಯಕರಾದ RNS ರವಿ, ಶ್ರೀನಿವಾಸ್, ನಾಗರಾಜ್, ಮಧು, ಬಾಲು ಹಾಜರಿದ್ದರು. ಇವತ್ತು ಬಹಳ ಖುಷಿಯಾದಂಥ ದಿನ. ಕಾರಣ, ಈ ನಾಡು ಕಂಡಂತಹ ಅಪ್ರತಿಮ ಕಲಾವಿದರು, ಮೇರು ನಟರು, ಹಿರಿಯ ನಟರಾದಂತಹ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ಸರ್ಕಾರ ಬಹಳ ವರ್ಷಗಳ ನಂತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ನಾನು ಸಲ್ಲಿಸುತ್ತೇನೆ. ಕೋಟಿ ಅಭಿಮಾನಿಗಳ ಹೃದಯದಲ್ಲಿ ತಮ್ಮದೇ ಆದಂಥ ಸ್ಥಾನವನ್ನು ಪಡೆದಿರತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಮತ್ತು ಅದೇ ರೀತಿ ಕಲಾ ಸರಸ್ವತಿಯಂತೆ ಖ್ಯಾತಿ ಪಡೆದಿರತಕ್ಕಂಥ ಕನ್ನಡದ ಮೇರು ನಟಿ ಬಿ ಸರೋಜಾ ದೇವಿಯವ್ರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. ಹಾಗಾಗಿ ಇಬ್ಬರು ಮೇರು ಕಲಾವಿದರಿಗೆ ಒಂದೇ ದಿನ ಪ್ರಶಸ್ತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಕನ್ನಡಿಗರಾದ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಹಾಗಾಗಿ ಅವರು ಇವತ್ತು ವಿಷ್ಣುವರ್ಧನ್ ಅವರು ಇಲ್ಲ, ಬಿ ಸರೋಜಾ ದೇವಿಯರು ಇಲ್ಲ. ಅವರೇನೋ ಬದುಕಿದ್ದಿದ್ರೆ ಇವತ್ತು ನಿಮಗೆ ಅವರು ನಮ್ಮೆಲ್ಲರಿಗಿಂತ ಖುಷಿ ಪಡ್ತಾಯಿದ್ರು. ಇವತ್ತು ಕೋಟಿ ಅಭಿಮಾನಿಗಳ ಒಂದು ಒತ್ತಡ ಏನಿತ್ತು ಸರ್ಕಾರಗಳ ಮೇಲೆ, ಅದನ್ನು ಇವತ್ತು ಈಡೇರಿಸಿರೋವಂಥ ದಿನ. ಹಾಗಾಗಿ ತುಂಬ ಸಂತೋಷ ಪಡ್ತಿದ್ರು. ಇವತ್ತು ಅವರಿಲ್ಲ ಅಂದರೂ ಕೂಡ ಇವತ್ತು ಸರ್ಕಾರ ಘೋಷಣೆ ಮಾಡತಕ್ಕಂಥದ್ದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಗೌರವ ಅಂತೇಳಿ ನಾನು ಭಾವಿಸ್ತೇನೆ. ಬಹುಶಃ ಈಗಾಗಲೇ ಕರ್ನಾಟಕದ ಎಲ್ಲ ಜನರಿಗೆ ಗೊತ್ತಿರ್ತಕ್ಕಂಥ ಹಾಗೆ ವಿಷ್ಣುವರ್ಧನ್ ಅವರು ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ ಸೇರಿದಂತೆ ಸುಮಾರು 5-6 ಭಾಷೆಗಳಲ್ಲಿ ನಟಿಸಿ ಸುಮಾರು 9 ಫಿಲಮ್ ಫೇರ್ ಅವಾರ್ಡ್ಗಳನ್ನು ತೆಗೆದುಕೊಂಡಿದ್ದಾರೆ, 7 ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಆಮೇಲೆ ಚೆನ್ನೈ ಚಿತ್ರರಸಿಕರ ಪ್ರಶಸ್ತಿ ಪಡ್ಕೊಂಡಿದ್ದಾರೆ, ಮತ್ತು ಪ್ರೆಸ್ ಕ್ಲಬ್ ಪ್ರಶಸ್ತಿ ಪಡ್ಕೊಂಡಿದ್ದಾರೆ, ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ, ಇಂದಿರಾ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹೀಗೆ ಅಭಿಮಾನಿಗಳಿಂದ ಸಾಹಸ ಸಿಂಹ, ಮೈಸೂರು ರತ್ನ, ಮರೆಯದ ಮಾಣಿಕ್ಯ, ಸಿಂಹಾದ್ರಿಯ ಸಿಂಹ, ಸಿರಿವಂತ, ಹೃದಯವಂತ, ಮಹಾಪುರುಷ ಅಂತ ಈ ರೀತಿಯ ಕರ್ನಾಟಕ ಸುಪುತ್ರ ಅಂತೇಳಿ ಅನೇಕ ಬಿರುದುಗಳನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಇಂತಹ ಒಬ್ಬ ಮೇರು ಶಿಖರಕ್ಕೆ, ಮೇರು ಪರ್ವತಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಗೆ ಖಂಡಿತವಾಗಿ 100ಕ್ಕೆ 100 ಅರ್ಹತೆ ಉಳ್ಳಂತಹ ಒಬ್ಬ ಅಭಿಜಾತ ಕಲಾವಿದ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಹಾಗೆ ಕಲಾ ಸರಸ್ವತಿ ಬಿ ಸರೋಜಾ ದೇವಿಯವರು ಅವ್ರಿಗೆ ಸಿಕ್ಕಿದೆ. ನಮಗಂತೂ ತುಂಬ ಹೆಮ್ಮೆ. ನಿನ್ನೆ ಸರ್ಕಾರ ಘೋಷಣೆ ಮಾಡಿದ ತಕ್ಷಣ, ಮಾಧ್ಯಮಗಳಲ್ಲಿ ಪ್ರಕಟ ಆದ ತಕ್ಷಣ, ಬಹುಶಃ ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಬಂದಿದೆ, ಕುವೆಂಪು ಅವ್ರಿಗೆ ಬಂದಿದೆ, ಮತ್ತು ನಮ್ಮ ಅಪ್ಪುಗೂ ಕೂಡ ಬಂದಿದೆ, ಮತ್ತು ಬೇರೆ ಕವಿ ಸಾಹಿತಿಗಳಿಗೆಲ್ಲ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ. ಆ ಸಾಲಿನಲ್ಲಿ ಇವತ್ತು ವಿಷ್ಣುವರ್ಧನ್ ಅವರು, ಬಿ ಸರೋಜಾ ದೇವಿಯವರು ಸೇರ್ತಾ ಇದ್ದಾರೆ. ಅದಕ್ಕೆ ಭಾಳ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಈ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕಂತೇಳಿ ಚಿತ್ರರಂಗದ ಹಲವು ಹಿರಿಯ ನಾಯಕ ನಾಯಕಿಯರು ಕೂಡ ಸರ್ಕಾರದ ಮೇಲೆ
ಒತ್ತಡ ಹೇರಿದ್ರು. ಅದರಲ್ಲಿ ಪ್ರಮುಖವಾಗಿ ನಮ್ಮ ಶ್ರೀಮತಿ ತಾರಾ ಅವರು ಪ್ರಪ್ರಥಮ ಬಾರಿಗೆ ಅವರೇ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತೇಳಿ ಕಳೆದ ತಿಂಗಳು 2 ತಿಂಗಳಿಂದ ಅವರು ಮಾಧ್ಯಮದಲ್ಲಿ ಹೇಳಿದರು. ತದನಂತರ ಹಿರಿಯ ನಟಿಯರಾದಂತಹ ಜಯಮಾಲಾ ಅವರು, ಶ್ರುತಿ ಅವರು, ಮಾಳವಿಕಾ ಅವರು ಕೂಡ ನೇರವಾಗಿ ಖುದ್ದಾಗಿ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರ ಮೇಲೆ ಒತ್ತಡ ತಂದಿದ್ದಾರೆ. ಅದೇ ರೀತಿ ನಮ್ಮ ಸುದೀಪ್ ಅವರು ಕೂಡ ಹಲವಾರು ಬಾರಿ ವಿಷ್ಣುವರ್ಧನ್ ಅವರ ಸ್ಮಾರಕದ ವಿಚಾರವಾಗಿ ಮತ್ತು ಕರ್ನಾಟಕ ರತ್ನದ ವಿಚಾರವಾಗಿ ಪತ್ರಿಕಾ ಹೇಳಿಕೆಗಳಿರ್ಬೋದು ಅಥವಾ ಮಾಧ್ಯಮ ಹೇಳಿಕೆ ಇರ್ಬೋದು ಅಥವಾ ಮಂತ್ರಿಗಳ ಸಮಕ್ಷಮದಲ್ಲಿ ಕೂಡ ಅವರು ಮಾತನಾಡಿದ್ದಾರೆ. ಮತ್ತು ನಮ್ಮ ರಮೇಶ್ ಅರವಿಂದ್ ಅವರು, ಬಹಳ ಮುಖ್ಯವಾಗಿ ರಮೇಶ್ ಭಟ್ ಅವರು, ಅವರ ಆಪ್ತರಾಗಿದ್ದಂಥ ರಮೇಶ್ ಭಟ್ ಅವರು, ಅವಿನಾಶ್ ಅವರು, ಇವರೆಲ್ಲರೂ ಕೂಡ ಮತ್ತು ಎಸ್ ನಾರಾಯಣ ಅವರು, ಎಸ್ ವಿ ರಾಜಸಿಂಗ್ ಬಾಬು ಅವರು, ಕೆ ಮಂಜು ಅವರು, ಜೋಸೆಮನ್ ಅವರು, ಇವರೆಲ್ಲರೂ ಕೂಡ ಅವ್ರು ಯಾರು ವಿಷ್ಣುವರ್ಧನ್ ಅವ್ರಿಗೆ ಬಹಳ ನಿಕಟವಾಗಿದ್ದವರು ಮತ್ತು ಅವರನ್ನು ಹತ್ತಿರವಾಗಿ ನೋಡಿದಂಥವ್ರು, ಅವರ ವೈಯಕ್ತಿಕ ಬದುಕನ್ನು ಕಣ್ಣಾರ ಕಂಡಂಥವ್ರು ಮತ್ತು ಅವರ ನಟನ ನೈಪುಣ್ಯತೆಯನ್ನು, ನಟನ ಆ ಕಲೆಯನ್ನು ಹತ್ತಿರದಿಂದ ನೋಡಿದಂಥ ಪ್ರತಿಯೊಬ್ಬರು ಕೂಡ ಅವ್ರ ಪರವಾಗಿ ಮಾತನಾಡಿದ್ದಾರೆ ಸರ್ಕಾರದಲ್ಲಿ ಮತ್ತು ಅಭಿಮಾನಿಗಳ ಮುಂದೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅವರ ಪರವಾಗಿ ಮಾತನಾಡಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ತುಂಬ ಅಖಂಡ ಕರ್ನಾಟಕದ ಕೋಟಿ ವಿಷ್ಣುದಾದ ಅಭಿಮಾನಿಗಳ ಪರವಾಗಿ ಜಯಮಾಲಾ ಅವ್ರಿಗೆ, ತಾರಾ ಅವ್ರಿಗೆ, ರಮೇಶ್ ಅರವಿಂದ್ ಅವ್ರಿಗೆ, ರಮೇಶ್ ಭಟ್ ಅವ್ರಿಗೆ, ಅವಿನಾಶ್ ಅವ್ರಿಗೆ, ಮಾಳವಿಕಾ ಅವ್ರಿಗೆ, ಶ್ರುತಿ ಅವ್ರಿಗೆ, ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಬಹಳ ಮುಖ್ಯವಾಗಿ ಅದೇ ರೀತಿ ಕೋಟಿ ವಿಷ್ಣುದಾದ ಅಭಿಮಾನಿಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ನೆನ್ನೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಆಗ್ತಿದ್ದಂತೆ ಇಡೀ ರಾಜ್ಯಾದ್ಯಂತ ಕನಿಷ್ಠ 31 ಜಿಲ್ಲೆಗಳಲ್ಲೂ ಕೂಡ ಗಲ್ಲಿಗಳಲ್ಲೂ ಕೂಡ ಪಟಾಕಿ ಸಿಡಿಸಿ, ಸಿಹಿ ಹಂಚಿ, ಕಟೌಟ್ಗಳಿಗೆ ಹಾರಗಳನ್ನು ಹಾಕಿ, ಪುಷ್ಪಾಭಿಷೇಕ ಮತ್ತು ಹಾಲಾಭಿಷೇಕ ಮಾಡಿ ದೊಡ್ಡ ಸಂಭ್ರಮವನ್ನು ಕೊಂಡಾಡ್ತಾ ಇದ್ದಾರೆ. ಆ ಸಂಭ್ರಮದಲ್ಲಿ ಕೂಡ ನಾನು ಕೂಡ ಒಬ್ಬ ಅದರಲ್ಲಿ ಭಾಗಿಯಾಗಿದ್ದೇನೆ. ಬಹುಶಃ ನಮ್ಮ ಮನೆಯಲ್ಲಿ ನೆನ್ನೆ ಸಿಹಿ ಊಟ, ಹೋಳಿಗೆ ಊಟ ಎಲ್ಲ ಮಾಡಿದ್ವಿ ರಾತ್ರಿ. ಸೊ ಇವತ್ತು ಕೂಡ ಸಿಹಿ ಊಟ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಅದೊಂದು ವಿಷ್ಣುವರ್ಧನ್ ಅನ್ನೋದು ನನ್ನ ವೈಯಕ್ತಿಕ ಬದುಕಿನಲ್ಲಿ ಅದೊಂದು ನನಗೆ ಒಂದು ಶಕ್ತಿ. ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಬಹುತೇಕ ಕನ್ನಡಿಗರಿಗೆ ಅದೊಂದು ಹೆಮ್ಮೆಯ ವಿಚಾರ, ಒಟ್ಟಾರೆ ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ. ಹಾಗಾಗಿ ಅಂತಿಮವಾಗಿ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಅಂತಿಮವಾಗಿ ಮತ್ತೊಮ್ಮೆ ಅವ್ರಿಗೆ ಅಖಂಡ ಕೋಟಿ ವಿಷ್ಣುದಾದ ಅಭಿಮಾನಿಗಳ ಪರವಾಗಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸ್ತೇನೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಭಾಳ ಒಂದು ಸಂತೋಷ ದಿನ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಒಬ್ಬ ಕರುಣಾಮಯಿ, ಸಾಹಸ ಸಿಂಹ, ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಸರ್ಗೆ ನಮ್ಮ ಕರ್ನಾಟಕ ಸರ್ಕಾರ ಏನಿವತ್ತು ಕರ್ನಾಟಕ ರತ್ನ ಎಂಬ ಬಿರುದನ್ನು ಕೊಟ್ಟಿರೋದು ಬಹಳ ಒಂದು ಖುಷಿಯಾದ ವಿಷಯ. ಇದರಿಂದ ಬಹಳಷ್ಟು ಹೋರಾಟಗಾರರಿದ್ದಾರೆ, ಅದೆಲ್ರಿಗೂ ಗೊತ್ತು. ಇವತ್ತು ನಮ್ಮ ಕೋಟಿ ಕನ್ನಡ ಅಭಿಮಾನಿಗಳು ಇದರ ಬಗ್ಗೆ ಹೋರಾಟ ಮಾಡಿದ್ದಾರೆ. ಅವ್ರಿಗೂ ಸಹ ನಮ್ಮ ವಿಷ್ಣುವರ್ಧನ್ ಪರವಾಗಿ, ನಮ್ಮ ಕನ್ನಡ ಸಂಘದ ಪರವಾಗಿ, ನಮ್ಮ ಕನ್ನಡ ಜಾಗೃತಿ ಸಂಘದ ಪರವಾಗಿ ಧನ್ಯವಾದಗಳು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಮತ್ತು ನಮ್ಮ ರಾಜ್ಯ ಸರ್ಕಾರ ಏನಿದೆ ಇವತ್ತು ಭಾಳ ಹಿಂದೆನೇ ಇದನ್ನು ಘೋಷಣೆ ಮಾಡಬೇಕಾಗಿತ್ತು, ಭಾಳ ತಡವಾಗಿ ಘೋಷಣೆ ಮಾಡಿದ್ದಾರೆ, ಆದರೂ ಸಂತೋಷ. ಮತ್ತು ಇನ್ನೊಬ್ಬ ಹಿರಿಯ ನಟಿ ಆಗ್ತಕ್ಕಂಥ ಸರೋಜಿನಿ ದೇವಿ ಅವರಿಗೆ, ಅವ್ರಿಗೂ ಸಹ ಸಿಕ್ಕಿದೆ, ಅದು ಭಾಳ ಸಂತೋಷದ ವಿಷಯ. ಮತ್ತು ಇನ್ನು ಈ ಕೆಲವು ಹೋರಾಟಗಾರರಿರ್ಬೋದು, ಇನ್ನು ಹಿರಿಯ ನಟರಾಗಿರ್ಬೋದು, ಎಲ್ಲರೂ ಸಹ ಇದಕ್ಕೆ ಬಹಳಷ್ಟು ಕೈ ಒಗ್ಗೂಡಿಸಿದ್ದಾರೆ. ಅವರಿಗೆಲ್ಲರೂ ಸಹ ಧನ್ಯವಾದಗಳನ್ನು ತಿಳಿಸೋಕೆ ನಾನು ಬಯಸ್ತಾ ಇದ್ದೇನೆ. ಭಾಳ ಸಂತೋಷ. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಅಭಿನಯ ಭಾರ್ಗವ, ಮೈಸೂರು ರತ್ನ, ಸಾಹಸ ಸಿಂಹ, ಕರ್ನಾಟಕ ಸುಪುತ್ರ, ಜಯನಗರ ಜಯಸಿಂಹ ನಮ್ಮ ವಿಷ್ಣು ದಾದ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿರೋದು ಅಭಿಮಾನಿಗಳಿಗೆ ಈ ಸಂತೋಷವನ್ನು ವ್ಯಕ್ತಪಡಿಸೋದಕ್ಕೆ ಆಗ್ತಿಲ್ಲ, ಅಷ್ಟು ಸಂತೋಷ ಪಡ್ತಿದ್ದಾರೆ ಎಲ್ಲ ಅಭಿಮಾನಿಗಳು. ಇದಕ್ಕೆ ಶ್ರಮಿಸಿದಂಥ ಚಿತ್ರ ನಟಿಯರಿರ್ಬೋದು, ಇನ್ನು ಹಲವಾರು ಕಲಾವಿದರಿರ್ಬೋದು, ಅಭಿಮಾನಿಗಳಿರ್ಬೋದು, ನಮ್ಮೆಲ್ಲರ ಒಂದು ಜೊತೆಯಲ್ಲಿ ಹೇಳ್ಬೇಕಂದ್ರೆ ಮತ್ತು ಹೋರಾಟಗಾರರು ನಮ್ಮ ದೇವಣ್ಣವರಿದ್ದಾರೆ, ಇನ್ನೂ ಇಲ್ಲಿ ಹಲವಾರು ಇದ್ದಾರೆ.
ಇವರೆಲ್ಲರ ಹೋರಾಟ, ಅವ್ರ ಜೊತೆಗೆ ನಾನು ಒಬ್ಬ. ಹಾಗಾಗಿ ಇವತ್ತು ಏನಾಗಿದೆ ಅಂದರೆ ಅಭಿಮಾನಿಗಳಿಗೆ ಒಂದು ಅವರ ಒತ್ತಡವನ್ನು ಮಣಿದು ಇವತ್ತು ಕರ್ನಾಟಕ ಸರ್ಕಾರ ನಮ್ಮ ವಿಷ್ಣು ಅಣ್ಣಂಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿರೋದು ತುಂಬ ಖುಷಿ ಆಗ್ತಾಯಿದೆ ನಮಗೆ. ಅದನ್ನು ಹೇಳ್ಕೊಳಕ್ಕಾಗ್ತಿಲ್ಲ. ಆದರೆ ನಾನು ಇನ್ನೂ ಒಂದು ಇವತ್ತು ಸರ್ಕಾರಕ್ಕೆ ನಮ್ಮ ಮನವಿ ಏನಪ್ಪ ಅಂದರೆ, ಇದನ್ನು ಕೊಟ್ಟಿದ್ದೀರಾ, ಖಂಡಿತವಾಗ್ಲೂ ಅಭಿಮಾನ್ ಸ್ಟುಡಿಯೋದಲ್ಲಿ ನಮಗೊಂದು ಜಾಗನೂ ನೀವು ಕೊಡ್ತೀರಾ ಅನ್ನೋ ಒಂದು ಭರವಸೆ ನಮಗಿದೆ. ದಯವಿಟ್ಟು ನಿಮ್ಮ ಕಡೆಯಿಂದ ಅದು ಒಂದು ಆಗಲಿ ಅನ್ನೋದು. ಅಭಿಮಾನಿಗಳು ಖಂಡಿತ ನೀವು ಈ ಜಾಗವನ್ನು ನಮ್ಗೆ ಕೊಟ್ಟಿದ್ದೇ ನಿಜವಾದರೆ ಬಹಳ ಸಂತೋಷ ಪಡ್ತಾರೆ. ಇದಕ್ಕಿಂತ ಸಂತೋಷ ಪಡೋದಕ್ಕೆ ನಮ್ಗೆ ಬೇರೆ ಇನ್ನೊಂದು ಯಾವುದೂ ಅವಕಾಶಗಳಿಲ್ಲ. ಇದೇ ಒಂದು ದೊಡ್ಡ ಅವಕಾಶ ನಮಗೆ ಅಂತ ಅಂದ್ಕೊಳ್ತೀವಿ. ಚಿರಋಣಿ ಆಗಿರ್ತೀವಿ ಈ ಮೂಲಕ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್. ನಮಸ್ಕಾರ. ನಾವು ವಿಷ್ಣು ಸೇನಾ ಸಮಿತಿ ವತಿಯಿಂದ ಇವತ್ತು ಒಂದು ಹಬ್ಬ ಆಚರಿಸಣೆ ಮಾಡ್ತಾಯಿದ್ದೀವಿ. ನಮ್ಮ ದೇವಣ್ಣವರು, ನಮ್ಮ ರವಿ ದಬ್ಗೋಡಿ, ನಮ್ಮ ನಾಗರಾಜು ಎಲ್ಲ ಇವತ್ತು ಸೇರ್ಕೊಂಡಿಲ್ಲಿ ಸ್ವೀಟನ್ನು ಎಲ್ಲರಿಗೂ ಕೊಟ್ಟು ಆಚರಿಸ್ತಾ ಇದ್ದೀವಿ. ಅದೇ ಖುಷಿಗೆ ನಮಗೇನಂದರೆ, ನಿನ್ನೆಯಿಂದ ದಸರಾ ಹಬ್ಬ ನಿನ್ನೆಯಿಂದನೇ ಆಗಿದೆ. ನಮಗೆ ಇನ್ನು ಮುಂದೆ ಇದೆ. ಇವಾಗ ನಮಗೆ ನಿನ್ನೆಯಿಂದ ಆಚರಿಸ್ತಾ ಇದ್ದೀವಿ ಇಡೀ ಕರ್ನಾಟಕ ಜನನೇ. ಅದರಿಂದ ಸರ್ಕಾರಕ್ಕೆ ಏನು ಕೇಳೋದು ಅಂದರೆ, ನಮಗೆ 10 ಗುಂಟೆ ಜಾಗ ನಮ್ಗೆ 18ನೇ ತಾರೀಕು ಒಳಗಡೆ ಒಂದು ಘೋಷಣೆ ಮಾಡಿಬಿಟ್ರೆ, ಇಡೀ ಮೈಸೂರು ಕೊಟ್ಟಿದ್ದೀರಾ, ನಮ್ಗೆ ಹತ್ತಿವಿಲಲ್ಲಿ ಒಂದು ಕೊಟ್ಬಿಟ್ರೆ, ಇಲ್ಲ ಹತ್ತಿವಿಲ್ ಬೆಂಗಳೂರಲ್ಲೇ ಕೆಂಗೇರಿ ಹತ್ರ ಕೊಟ್ಬಿಟ್ರೆ, ನೆಕ್ಸ್ಟು ನಾವು ನಿಮ್ಮ ಹತ್ರ ಗೌರ್ಮೆಂಟಿಂದ ಏನೂ ಕೇಳಲ್ಲ. ನಮಗೆ 10 ಗುಂಟೆ ಜಾಗ ಒಂದು ಸ್ವಲ್ಪ ಅನೌನ್ಸ್ ಮಾಡಿಬಿಟ್ರೆ ಅದಕ್ಕಿಂತ ಭಾಗ್ಯ ನಮ್ಮ ವಿಷ್ಣು ಅವರ ಅಭಿಮಾನಿಗಳಿಗೆ, ಕನ್ನಡಿಗರಿಗೆ ನಾನು ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ದಯವಿಟ್ಟು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ, 10 ಗುಂಟೆ ಜಾಗ ನಮಗೆ ಮೈನು ಅರ್ಧ ಆಸೆ ಅರ್ಧ ಇದಾಗ್ಬಿಟ್ಟಿದೆ ಫುಲ್ಲು. ನಮ್ಮ 10 ಗುಂಟೆ ಜಾಗ ಒಂದು ಕೊಟ್ಬಿಟ್ರೆ ಇಡೀ ನಾಡಿಗೆ ನಮ್ಗೆ ಹಬ್ಬ ಆಗ್ಬಿಡುತ್ತೆ. ಇನ್ನು ಜೈ ವಿಷ್ಣುವರ್ಧನ್ ಜೈ. ಇವತ್ತು ನಮಗೆ ನಮ್ಮ ವಿಷ್ಣುವರ್ಧನ್ ಅವ್ರದ್ದು ಹುಟ್ಟುಹಬ್ಬದ್ದು 28ನೇ ತಾರೀಕು ಆಚರಿಸ್ತಾ ಇದ್ದೀವಿ ನಮ್ಮ ತಿವೇಲಿಯಲ್ಲಿ. ಈ ದಿನ ನಮಗೆ ಹೇಳ್ಬೇಕಂದ್ರೆ ತುಂಬ ಸಂತೋಷದ ಸಂಭ್ರಮ. ನಮಗೆ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿರೋದು ತುಂಬ ಹೆಮ್ಮೆ. ಆಲ್ರೆಡಿ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ನಮ್ಮ ಕರ್ನಾಟಕದ ಜನತೆ. ನಮ್ಮ ವಿಷ್ಣುವರ್ಧನ್ಗೆ ಇನ್ನೊಂದೇ ಒಂದು ಆಸೆ ಏನಂದರೆ, ಅಭಿಮಾನ್ ಸ್ಟುಡಿಯೋದಲ್ಲಿ ನಮಗೆ 10 ಗುಂಟೆ ಜಾಗ ಕೊಟ್ಟರೆ ಅದಕ್ಕಿಂತ ಸಂತೋಷ ಭಾಗ್ಯ ಯಾವುದಿಲ್ಲ. ದಯವಿಟ್ಟು ನಿಮ್ಮ ಕರ್ನಾಟಕದ ಎಲ್ಲ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗೆ ಮೊದಲನೇದಾಗಿ ಹೇಳ್ಬೇಕಾದ್ರೆ, ನಮಗೆ 10 ಗುಂಟೆ ಜಾಗ ಕಲ್ಪಿಸ್ಕೊಟ್ರೆ ಇನ್ನೂ ತುಂಬ ಒಳ್ಳೆಯದು. ದಯವಿಟ್ಟು ನಿಮಗೆ ಮನವಿ ಮಾಡ್ಕೊತೀವಿ, ನಮಗೆ 10 ಗುಂಟೆ ಜಾಗ ಕೊಡಿಸಿ. ಅವರು ನಮ್ಮ ಕರ್ನಾಟಕದ ಎಲ್ಲ ಜನತೆ ತುಂಬ ಸಂತೋಷ ಪಡ್ತಾರೆ. ಧನ್ಯವಾದಗಳು. ನಾನು ಆಗಲೇ ಮರ್ತಿದ್ದೆ, ಈಗಾಗಲೇ ಸ್ಮಾರಕದ ವಿಚಾರವಾಗಿ ಹಲವಾರು ಗೊಂದಲಗಳಿದ್ದಾವೆ. ಒಬ್ಬ ಮೇರು ನಟ ರಾಜ್ಯದ ರಾಜಧಾನಿಯಲ್ಲಿ ಅವರ ಸ್ಮಾರಕ ಇರಬೇಕು ಅನ್ನೋದು ಆಸೆ. ಆವತ್ತು ಯಡಿಯೂರಪ್ಪನವರ ಸರ್ಕಾರ ಇತ್ತು. ನಮ್ಮ ರಿಬಲ್ ಸ್ಟಾರ್ ಅಂಬರೀಷ್ ಅಣ್ಣವರ ಒಂದು ಒತ್ತಾಯದ ಮೇರೆಗೆ ಅಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೀತು. ಇವತ್ತು ಒಂದು ಹಿಂದೂ ಧರ್ಮದ ಪ್ರಕಾರ ಎಲ್ಲಿ ಅಂತ್ಯಕ್ರಿಯೆ ಆಗುತ್ತೋ ಆ ಜಾಗದಲ್ಲಿ ಅವರ ಸ್ಮಾರಕ ಆಗೋದು ಅಥವಾ ಒಂದು ಸಮಾಧಿ ಆಗೋದು ಅದು ಸಂಪ್ರದಾಯ. ಅದು ಈಗಾಗಲೇ ರಾಜ್ಕುಮಾರ್ ಅವ್ರದ್ದು ಎಲ್ಲಿ ಅಂತ್ಯ ಸಂಸ್ಕಾರ ಆಯಿತು ಅದೇ ಜಾಗದಲ್ಲಿ ಅವರ ಸ್ಮಾರಕ ಆಗಿದೆ. ಪಾರ್ವತಮ್ಮನವ್ರದ್ದು ಆಗಿದೆ, ಪುನೀತ್ ಅವ್ರದ್ದು ಆಗಿದೆ, ಅಂಬರೀಷ್ ಅವ್ರದ್ದು ಆಗಿದೆ. ಅದೇ ರೀತಿ ಅವರೊಬ್ಬರೇ ಅಂತಲ್ಲ, ಯಾರದೇ ಆದರೂ ಕೂಡ ಎಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೋ ಆ ಜಾಗದಲ್ಲಿ ಹಿಂದೂ ಸಂಪ್ರದಾಯ ಪ್ರಕಾರ ಅಂತ್ಯ ಸಂಸ್ಕಾರ ನಡೆದ ಜಾಗದಲ್ಲಿ ಅವರ ಸ್ಮಾರಕ ಅಥವಾ ಸಮಾಧಿ ಆಗೋದು ಸಂಪ್ರದಾಯ. ಆದರೆ ಇವತ್ತು ಅವರ ಅಂತ್ಯ ಸಂಸ್ಕಾರ ನಡೆದಂಥ ಅಭಿಮಾನ್ ಸ್ಟುಡಿಯೋದ ಜಾಗವನ್ನು ರಾತ್ರೋರಾತ್ರಿ ಕಿಡಿಗೇಡಿಗಳು, ಯಾರು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಅದನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು, ಕೋಟಿ ಕೋಟಿ ಕನ್ನಡಿಗರ ಹೃದಯವನ್ನು ಕದಡಿರ್ತಕ್ಕಂಥದ್ದು, ನೋವು ತಂದಿರತಕ್ಕಂಥದ್ದು, ಅದು ಒಂದು ವಿಷಾದನೀಯ ವಿಚಾರ. ಹಾಗಾಗಿ ಈಗ ಬಾಲಕೃಷ್ಣ ಹಿರಿಯ ನಟರಾದಂಥ ಬಾಲಕೃಷ್ಣ ಅವರ ಕುಟುಂಬಕ್ಕೆ ಸರ್ಕಾರ ಅವ್ರಿಗೆ ಲೀಸ್ ಕೊಟ್ಟಿರ್ತಕ್ಕಂಥದ್ದು 20 ಎಕರೆ ಭೂಮಿನ. ಅಲ್ಲಿ ಅವ್ರಿಗೆ ಮಾರಾಟ ಮಾಡೋದಕ್ಕೆ ಯಾವುದೇ ರೀತಿ ಹಕ್ಕಿಲ್ಲ. ಅದರಲ್ಲಿ ಅವರು ದುಡ್ಕೋಬೋದು, ಸ್ಟುಡಿಯೋನ ಡೆವಲಪ್ಮೆಂಟ್ ಮಾಡ್ಬೋದು. ಆದರೆ ಅವರು ಸ್ಟುಡಿಯೋನ ಡೆವಲಪ್ಮೆಂಟ್ ಮಾಡ್ತೀವಿ ಅಂತೇಳಿ ಈಗಾಗಲೇ 10 ಎಕರೆ ಜಮೀನನ್ನು ಮಾರ್ಕೊಂಡಿದ್ದಾರೆ. ಸುಮಾರು 12-13 ಕೋಟಿಗೆ ಮಾರ್ಕೊಂಡಿದ್ದಾರೆ. ಇನ್ನು ಉಳಿದೇ ಇರ್ತಕ್ಕಂಥ 10 ಎಕರೆ ಜಮೀನಿನಲ್ಲಿ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದಿತ್ತು. ಅದರಲ್ಲಿ ಸರ್ಕಾರ 2 ಎಕರೆ ಜಾಗ ಕೊಡ್ತೀವಿ ಅಂತೇಳಿ ಆವತ್ತೇ
ಘೋಷಣೆ ಮಾಡಿದ್ದು 2 ಎಕರೆ ಜಮೀನು ಮತ್ತು 10 ಕೋಟಿ ದುಡ್ಡನ್ನು ಸ್ಮಾರಕ ಡೆವಲಪ್ಮೆಂಟ್ ಮಾಡೋದಕ್ಕೆ ವಿಭಾ ಟ್ರಸ್ಟ್ಗೆ ನೀಡಿತ್ತು. ಆದರೆ ಕೋರ್ಟ್ ಕಟಕಟೆ ಹತ್ತಿದ ಮೇಲೆ ಅದು ಸ್ವಲ್ಪ ಗೊಂದಲದಲ್ಲಿ ಈಡಾಗಿತ್ತು. ಇದೇ ನಮ್ಮ ಸಿದ್ದರಾಮಯ್ಯ ಅವರು DC ಶಂಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿ ಯಾವುದೇ ಕಾರಣಕ್ಕೂ ವಿಷ್ಣುವರ್ಧನ್ ಅವ್ರಿಗೆ ಅನ್ಯಾಯ ಆಗಬಾರ್ದು, ಆ ಸ್ಮಾರಕದ ವಿಚಾರವಾಗಿ 2 ಎಕರೆ ಜಮೀನು ಕೊಟ್ಬಿಡಿ ಅಂತೇಳಿ ಎಲ್ಲ ಮಾತಾಡಿದರು. ಆದರೆ ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ ಆಗಿದ್ದರಿಂದ ಕೋರ್ಟಲ್ಲಿ ಅದು ಕೇಸ್ ಬಿದ್ದೋಯ್ತು. ಕೇಸ್ ಬಿದ್ದಿದೆ. ಅದನ್ನು ಈಗ ಅದೆಲ್ಲ ಆದಮೇಲೆ ಸ್ಮಾರಕ ಧ್ವಂಸ ಆದಮೇಲೆ ಆಮೇಲೆ ಬಾಲಕೃಷ್ಣ ಅವರ ಮಗ ಶ್ರೀನಿವಾಸ ಇರ್ಬೋದು ಅಥವಾ ಗಣೇಶ್ ಇರ್ಬೋದು, ಅವ್ರು ಯಾರೂ ಇಲ್ಲ. ಅವರ ಮೊಮ್ಮಗ ಯಾರು ಗೌತಮ ಸಿದ್ಧಾರ್ಥ ಯಾರೋ ಅವನು ಕಾರ್ತಿಕ್ಗೆ ಒಬ್ಬ ಯಾರಿಗೋ ರಿಯಲ್ ಎಸ್ಟೇಟ್ ಅವ್ರಿಗೆ ಸುಮಾರು 50 ಕೋಟಿನ 100 ಕೋಟಿ ಮೇಲೆ ಮಾರ್ಕೊಂಡಿದ್ದಾರೆ. ನೆಕ್ಸ್ಟ್ ಅದು ಒಂದು ಮಾಲ್ ಬರ್ತದೆ ಅಂತೆಲ್ಲ ಹೇಳಿ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಸ್ಟುಡಿಯೋ ಡೆವಲಪ್ಮೆಂಟ್ ಮಾಡಿ ಕನ್ನಡ ಚಿತ್ರರಂಗನ ಬೆಳೆಸ್ಬೇಕು ಅಂತೇಳಿ ಕೊಟ್ಟಿರೋದು. ಆದರೆ ಇವರು ರಿಯಲ್ ಎಸ್ಟೇಟನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಅದ್ರ ಜೊತೆಗೆ ಒಬ್ಬ ಮೇರು ಕಲಾವಿದನ ಸ್ಮಾರಕ ಅಂತ್ಯಕ್ರಿಯೆ ನಡೆದಂಥ ಜಾಗವನ್ನು ರಾತ್ರೋರಾತ್ರಿ ಧ್ವಂಸ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಹಾಗಾಗಿ ಅಭಿಮಾನಿಗಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಕಾನೂನನ್ನ ಕೈಗೆತ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದರೆ ವಿಷ್ಣುವರ್ಧನ್ ಅವರು ಅದನ್ನು ಅಭಿಮಾನಿಗಳಿಗೆ ಹೇಳ್ಕೊಟ್ಟಿಲ್ಲ. ಅಥವಾ ವಿಶೇಷವಾಗಿ ಕನ್ನಡಿಗರಿಗೆ ಆ ಒಂದು ಕೆಟ್ಟ ಬುದ್ಧಿ ಇಲ್ಲ. ಯಾರೇ ಬಂದರೂ ಕೂಡ, ಹೊರಗಿನವ್ರು ಬಂದರೂ ಕೂಡ ಅವರನ್ನು ಕ್ಷಮಿಸೋ ಗುಣ ಇರ್ತಕ್ಕಂಥದ್ದು ಕನ್ನಡಿಗರಿಗೆ. ಹಾಗೆ ಬಾಲಕೃಷ್ಣ ಅವ್ರ ಮೊಮ್ಮಗನ್ನು ಕೂಡ ಇದೇ ರೀತಿ ಮಾಡಿರ್ತಾರೆ, ಕ್ಷಮೆ ಕೊಟ್ಟಿರ್ತಕ್ಕಂಥದ್ದು. ಈಗ ಅವರ ಮಗಳು ಕೊನೆಯದಾಗಿ ಬಂದು ಅರಣ್ಯ ಇಲಾಖೆ ಆ ಜಮೀನನ್ನು ಜಪ್ತಿ ಮಾಡ್ಕೋತಾರೆ ಅಂತೇಳಿ ಬಂದ ತಕ್ಷಣ ಅವರ ಮಗಳು ಗೀತಾ ಬಾಲಿ ಅವ್ರು ಬಂದ್ಬಿಟ್ಟು ನಾನು ಕೇಸ್ ಹಾಕ್ತೀನಿ, ಆದರೆ ವಿಷ್ಣುವರ್ಧನ್ ಸ್ಮಾರಕ ಆಗಲೇ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂಥೇಳಿ ಈ ರೀತಿ ಎರಡು ತಲೆ ಯಾವ ಥರ ಮಾತನಾಡ್ತಿದ್ದಾರೆ. ಹಾಗಾಗಿ ಸರ್ಕಾರ ದಯಮಾಡಿ ಮೇರು ಕಲಾವಿದನಿಗೆ ಈಗ ನೀವು ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ರಿ, ಸಂತೋಷ. ಅದೇ ರೀತಿ 15 ವರ್ಷಗಳಿಂದ ವಿಷ್ಣುದಾದ ಅಭಿಮಾನಿಗಳ ಬೇಡಿಕೆ ಇರೋದು ಸ್ಮಾರಕ ಅಲ್ಲೇ ಇರಲಿ. ಆ ಒಂದು 10 ಗುಂಟೆ, ಕೇವಲ 10 ಗುಂಟೆ ಜಾಗವನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರಣ್ಣವರು ಕೊಡಿಸ್ಕೊಡ್ಬೇಕು ಅಂತೇಳಿ ನಾನು ಕೋಟಿ ವಿಷ್ಣುದಾದ ಅಭಿಮಾನಿಗಳ ಪರವಾಗಿ ಕೇಳ್ಕೊಳ್ತೀನಿ. ಅವ್ರ ಮುಂದೆ 75ನೇ ವರ್ಷಕ್ಕೆ ನೀವು ಇವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟು ನಿಜವಾಗ್ಲೂ ಕೂಡ ಅವರ ಹೆಸರಿಗೆ, ಅವರ ಕೀರ್ತಿ ಕೊಟ್ಟಂತೆ, ಗೌರವ ಕೊಟ್ಟಂತಾಗಿದೆ. ಹಾಗಾಗಿ ಯಾವತ್ತೂ ಕೂಡ ಅಭಿಮಾನಿಗಳು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಈ 10 ಗುಂಟೆ ಇದೇ 75ನೇ ವರ್ಷದ ಹುಟ್ಟುಹಬ್ಬದ ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ 10 ಗುಂಟೆ ಜಮೀನನ್ನು ನೀವು ಘೋಷಣೆ ಮಾಡಿದ್ದೆ ಆದರೆ ವಿಷ್ಣುದಾದ ಅಭಿಮಾನಿಗಳು ಚಿರಸ್ಥಾಯಿಯಾಗಿ ನಿಮ್ಮ ಹೆಸರನ್ನು ತಮ್ಮ ಹೃದಯದಲ್ಲಿ ಇಟ್ಕೊಳ್ತಾರೆ ಅಂತೇಳಿ ಹೇಳ್ತೇನೆ. ಹಾಗಾಗಿ ಆ ಸ್ಮಾರಕದ ವಿಚಾರದಲ್ಲೂ ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ಈಗಾಗಲೇ ಕೆಂಗೇರಿ ಹತ್ರ 1/2 ಎಕರೆ ಜಮೀನನ್ನು ಕೂಡ ಕೊಂಡ್ಕೊಂಡಿದ್ದಾರೆ. ಅದರಿಂದ ಗೊತ್ತಾಗುತ್ತೆ ಅವರ ಮೇಲಿನ ಇರ್ತಕ್ಕಂಥ ಅಭಿಮಾನ ಎಷ್ಟಿದೆ ಅಂತ. ಹಾಗಾಗಿ ಅವರ ಸ್ಮಾರಕ ಧ್ವಂಸಾದಾಗಲೂ ಕೂಡ ಚಿತ್ರರಂಗ ವಿಷ್ಣುವರ್ಧನ್ ರವರ ಪರವಾಗಿ ಮಾತನಾಡಿದ್ದಾರೆ, ಕಲಾವಿದರು ಎಲ್ಲರೂ ಸೇರಿ ಅವ್ರ ಪರವಾಗಿ ಮಾತಾಡಿದ್ದಾರೆ. ಹಾಗಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಇರ್ಬೋದು, ಸ್ಮಾರಕದ ವಿಚಾರ ಇರ್ಬೋದು, ಎಲ್ಲದರಲ್ಲೂ ಕೂಡ ವಿಷ್ಣುವರ್ಧನ್ ರವರ ಪರವಾಗಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಮಗದೊಮ್ಮೆ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ.